ಚಿತ್ರರಂಗದಲ್ಲಿ ಲೈಂಗಿಕ ಕಿರುಕುಳ ಪ್ರಕರಣಗಳು ಆಗಿಲ್ಲ. ಈ ಮಟ್ಟಕ್ಕೆ ಕನ್ನಡ ಚಿತ್ರರಂಗ ಹಾಳಾಗಿಲ್ಲ. ಬೆಂಗಳೂರಿನಲ್ಲಿ ಸ್ಯಾಂಡಲ್ವುಡ್ ನಟಿ ತಾರಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯ ಪ್ರಕರಣ ಕಂಡು ಬಂದ್ರೆ ನಾನು ಖಂಡಿತ ಅದರ ಬಗ್ಗೆ ಖಂಡನೆ ವ್ಯಕ್ತಪಡಿಸ್ತೀನಿ. ಆದ್ರೆ ಅಷ್ಟರ ಮಟ್ಟಿಗೆ ಕೆಟ್ಟು ಹೋಗಿಲ್ಲ ಅನ್ನೋ ರೀತಿಯಾಗಿ ಅವ್ರು ಹೇಳಿದ್ದಾರೆ. ಈ ರೀತಿಯ ಪ್ರಕರಣ ಕಂಡು ಬಂದ್ರೆ ಖಂಡಿಸ್ತೇನೆ. ತನಿಖೆ ಆದ್ರೆ ರಚನೆ ಆದ್ರೆ ಒಳ್ಳೆಯದು ಸಮಿತಿ ಅಂತ. ಅಂಥ ಪ್ರಕರಣಗಳು ಕನ್ನಡ ಚಿತ್ರರಂಗದಲ್ಲಿ ನಮಗೆ ಗೊತ್ತಂತೆ ಅಥವಾ ನನ್ನ ಗಮನಕ್ಕೆ ಬಂದ ಹಾಗೆ ಇಲ್ಲ. ಯಾಕಂತಂದರೆ ಅಷ್ಟು ಹಾಳಾಗಿಲ್ಲ ಕನ್ನಡ ಚಿತ್ರರಂಗ. ಕನ್ನಡ ಚಿತ್ರರಂಗದಲ್ಲಿ ನಿಜವಾಗ್ಲೂ ಇವತ್ತಿಗೂ ಕೂಡ ಬಾಂಧವ್ಯ ಇದೆ. ತಂದೆ ತಾಯಿ ರೂಪದಲ್ಲಿ ನೋಡುವಂಥದ್ದಿದೆ, ಅಣ್ಣ ತಮ್ಮ ಅಕ್ಕ ತಂಗಿ ರೂಪದಲ್ಲಿ ನೋಡುವಂಥದ್ದಿದೆ. ಆ ಥರದ ಪ್ರಕರಣಗಳು ಕಂಡು ಬಂದಲ್ಲಿ ಖಂಡಿತವಾಗ್ಲೂ ಖಂಡಿಸ್ತೇವೆ. ಈ ಥರದೊಂದು ಸಮಿತಿ ಬೇಕು ಅಂತ ಕೆಲವ್ರಿಗೆ ಅನಿಸಿದೆ, ಹೋಗಿದ್ದಾರೆ, ಅದೇನು ತಪ್ಪಿಲ್ಲ. ನಾನು ಹೇಳೋದು ಅವ್ರು ಮಾಡೋದು ಅಪರಾಧ ಅಂತ ಖಂಡಿತ ಹೇಳಿದ್ದಾರೆ. ಖಂಡಿತ ಈ ಥರ ಯಾವುದೇ ಹೆಣ್ಮಕ್ಳು ಯಾವುದೇ ರಂಗದಲ್ಲಿ, ಅದು ಸಿನಿಮಾ ರಂಗ ಅಂತ ಮಾತ್ರ ಅಲ್ಲ, ಅದು ನೀವು ಕೆಲಸ ಮಾಡೋ ಸ್ಥಳದಲ್ಲಾದರೂ ಆಗಿರ್ಬೋದು, ನಾವು ಹೆಣ್ಣುಮಕ್ಕಳು ಹೊರಗಡೆ ಬಂದು ಕೆಲಸ ಮಾಡೋ ಸ್ಥಳದಲ್ಲಾದರೂ ಆಗಿರ್ಬೋದು, ರಾಜಕೀಯ ರಂಗದಲ್ಲಾಗಿರ್ಬೋದು, ಅಥವಾ ಸಾಮಾನ್ಯ ಗೃಹಿಣಿಯರಲ್ಲಿ ಕೂಡ ಆ ಥರದ ಒಂದು ಸಂದರ್ಭಗಳನ್ನ ಎದುರಿಸಬಹುದು. ಎಲ್ಲರಲ್ಲಿ ಕೂಡ ಸಮಗ್ರವಾಗಿ ಒಂದು ಐ ಥಿಂಕ್ ರಾಷ್ಟ್ರೀಯ ಮಹಿಳಾ ಆಯೋಗನೂ ಇದೆ, ಹಾಗೆ ರಾಜ್ಯದಲ್ಲಿ ಕೂಡ ಮಹಿಳಾ ಆಯೋಗ ಇದೆ, ಹಾಗೆ ನಮ್ಮ ಕಲಾವಿದರ ಇದರಲ್ಲಿ ಕೂಡ ನೋಡ್ಬೇಕು.